தளபதி और नायकन एनी टाइम तलपति ओके तुपाकी और मंगाता गाड 500 ಕೋಟಿನಾ ಮಂಗಾತ ನೀವು ಯಾರು ಚೂಸ್ ಮಾಡ್ತೀರಾ ಅಂತ ಕಮೆಂಟ್ ಅಲ್ಲಿ ಹೇಳಿ. ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಝೋನ್ ಔಟ್ ಪಾರ್ಟ್ನರ್ಸ್. ಇವತ್ತು ಏನ್ ಟಾಪಿಕ್ ಅಂದ್ರೆ ನಮ್ಗೆ ತುಂಬಾ ಇಷ್ಟ ಆಗಿರೋದು ತುಂಬಾ ಜಾಸ್ತಿ ನೋಡೋ ಮೂವೀಸ್ ತಮಿಳ್ ಇಂಡಸ್ಟ್ರಿ ಮೂವೀಸ್ ದಟ್ ಇಸ್ ಕಾಲಿವುಡ್. ಎಸ್ ಸೊ ಲೇಟ್ ಬೇಡ ರವೀನ್, ನಿನ್ನಿಂದ ಸ್ಟಾರ್ಟ್ ಮಾಡೋಣ. ತಮಿಳ್ ಮೂವಿ ಆಗಿರೋದ್ರಿಂದ ವಿಚ್ ಇಸ್ ಯುವರ್ ಬೆಸ್ಟ್ ಮೂವಿ ಫಸ್ಟ್ ಓಕೆ ಫಸ್ಟ್ ಅಂಡ್ ದ ಬೆಸ್ಟ್ and the best. Okay. Yes. Okay. So, ಹೆಂಗಿದ್ರನು my man, the one, Surya. ನೈಸ್. So, the best, the favorite movies ನಮ್ಮ ಒಂದು ಹೇಳ್ದಿರಂದ್ರೆ ಹೆಂಗೆ. ಸೊ ಸೂರ್ಯನಿ ಕೊಟ್ಟು ಇದೊಂದು ಥಿಯೇಟ್ರಿಕಲ್ ರಿಲೀಸ್ ಆಗಿಲ್ಲ ಅಂತ ತುಂಬಾ ಒಂದು ವಿಚಾರ ಇದೆ. ತುಂಬಾ ಏನಂತಾರೆ ಮನಸ್ಸು ரொம்ப ಭಾರமா இருக்கு ಅಂತ ಹೇಳ್ತಾರಲ್ಲ ತಮಿಳಲ್ಲಿ. ಸೊ ಅಂತ ಅದೇ ತರನೇ ತುಂಬಾ ಡಿಸಪಾಯಿಂಟ್ಮೆಂಟ್ ಆಗಿದ್ದೀನಿ. ಬಟ್ ಏನಿದ್ರು ಓಟಿಟಿಯಲ್ಲಿ ಬಂದಿತ್ತು ಕನ್ನಡ ಟೈಮ್ಸ್ ಅಲ್ಲಿ ಸೂರ್ಯ ಬೆಸ್ಟ್ 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 ಒನ್ ಆಫ್ ದ ಬೆಸ್ಟೆಸ್ಟ್ ಪರ್ಫಾರ್ಮೆನ್ಸ್ ಏನಿದೆ ಅಲ್ಲಿ 100%. ಈ ಮೂವಿ ತುಂಬಾ ಪರ್ಸನಲಿ ತುಂಬಾ ಫೇವರೇಟ್ ನನಗೆ. ಸೂರ್ಯ ಮೂವಿ ಇಷ್ಟಲ್ಲಿ ಒಂದು 200 ಇರುತ್ತೆ ನೋ ಡೌಟ್ ನನಗೆ ಪರ್ಸನಲಿ ನನಗೆ. ಸೊ ಅದರಲ್ಲಿ ಪರ್ಫಾರ್ಮೆನ್ಸ್ ಆಗಲಿ ತುಂಬಾ ಇಷ್ಟ, ಸೀನ್ಸ್ ಆಗಲಿ ತುಂಬಾ ಇಷ್ಟ, ತುಂಬಾ ಮೆಚೂರ್ಡ್ ಆಕ್ಟಿಂಗ್ ಆಗಿರುತ್ತೆ. ಫ್ಲೈಟ್ ಓನರ್ ಯಾರು ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ ನಾನು. ನಿಜ ಡೈಲಾಗ್ ಅದು ಇವಾಗವರೆಗೂ ನಿಜ ತುಂಬಾ ಒಂದು ಡಿಸಪಾಯಿಂಟ್ಮೆಂಟ್ ಇದೆ. ಅದೊಂದು ಥಿಯೇಟ್ರಿಕಲ್ ರಿಲೀಸ್ ಆಗಿಲ್ಲ ಅಂತ. ಅದು ಬಂದಿದ್ರೆ ಸೂರ್ಯ ಅವ್ರ ಕರಿಯರ್ ಬೆಸ್ಟ್ ಒಂದು ಬಾಕ್ಸ್ ಆಫೀಸ್ ಕಲೆಕ್ಷನ್ ಆಗ್ಬಿಡ್ತಾ ಇತ್ತು. ಆ ಮೂವಿ ಒಂದು ಡೈಲಾಗ್ ಇದೆ, ಆ ಡೈಲಾಗ್ ಈ ಮೂವಿ ತುಂಬಾ ಬೆಸ್ಟ್ ಆಪ್ಟ್ ಸೂಟ್ ಆಗುತ್ತೆ. ಯಾವ್ದೆಲ್ಲ ನಮ್ಮ ಜೈಜಿ ಡಾಮರ ನಮ್ಮ ಜೈಜಿ ಡಾಮ್ ಕಣ್ಣೀರು ಬೀಳಲ್ಲ ಗೈಸ್, ಹಂಗೆ ಕಣ್ಣಲ್ಲೇ ಇರುತ್ತೆ, ಹಂಗೆ ತುಂಬಿಕೊಂಡಿರುತ್ತೆ. ನಮ್ಗೆ ಅದ್ ನೋಡಿದ್ರೆ ನಮ್ಗೆ ಕಣ್ಣೀರು ಬಂದ್ಬಿಡುತ್ತೆ. ಎಷ್ಟು ಊರ್ವಶಿ ಮ್ಯಾಮ್ ಎಲ್ಲ ನೆಕ್ಸ್ಟ್ ಲೆವೆಲ್ ಎಲ್ಲ ಅಪ್ಪ ಕ್ಯಾರೆಕ್ಟರ್. ಲೈಕ್ ಅವನು ಸ್ಟ್ರಿಕ್ಟ್ ಆಗಿರ್ಬೋದು, ಅವ್ರದ್ದು ಆಂಗ್ರಿ, ಒಂದು ಡಿಸಿಪ್ಲಿನ್ ಅಷ್ಟು ಕ್ಲೀನ್ ಆಗಿ ಜಾಸ್ತಿ ಡೈಲಾಗ್ಸ್ ಇಲ್ಲ ಅಂದ್ರೂ ಆ ಕ್ಯಾರೆಕ್ಟರ್ಗೆ ತುಂಬಾ ಪವರ್ಫುಲ್ ಇದೆ. ಆ ಮೂವಿಯಲ್ಲಿ ಆಕ್ಟ್ ಮಾಡಿರೋ ಹೀರೋಯಿನ್ ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಿರ್ತಾರೆ. ವೆರಿ ಮೆಚೂರ್ಡ್ ಆಕ್ಟಿಂಗ್. ಲೈಕ್ ಅವ್ನ ಬೋಲ್ಡ್ನೆಸ್ ತುಂಬಾ ಸಗಲಾಗಿ ತಗೊಂಡ್ಬಂದಿರ್ತಾರೆ. ಬಿಸ್ನೆಸ್ ಮೈಂಡೆಡ್ ವುಮನ್ ಅನ್ನ ಹೆಸರಾಗಿ ತೋರಿಸಿರ್ತಾರೆ ಅಂದ್ರೆ ನಂಗೆ ತುಂಬಾ ಇಷ್ಟ ಆಯ್ತದ್ದು. ಆ ಒಂದ್ ಸೀನ್ ಅಲ್ಲಿ ಅವ್ನ್ ಬಂದ್ಬಿಟ್ಟು ಅವನು ಇದು ಏನಂತಾರೆ ಆ ಕಾಸ್ಗೆಲ್ಲ ಸೀನ್ ಆಗಿ ಅವ್ರು ಮಾತಾಡ್ದಿರೋ ಸೀನ್ ಆಗಿ ನಮ್ ಕಾಸು ನಮ್ದೇ ಬಿಸ್ನೆಸ್ ಅಲ್ಲಿ ಏನಿಲ್ಲ ಅದು ತುಂಬಾ ಚೆನ್ನಾಗಿದೆ. ತುಂಬಾ ನಂಗೆ ಇಷ್ಟ. ಅವ್ರದ್ದು ಒಂದು ಕೆಮಿಸ್ಟ್ರಿ ತುಂಬಾ ಇಷ್ಟ. ಪ್ಲಸ್ ಏನಂತ ಸಾಂಗ್, ಅದ್ರ ಒಂದು ಸಾಂಗ್ ತುಂಬಾ ನಾನು ಪರ್ಸನಲಿ ತುಂಬಾ ಫೇವರೇಟ್ ಆಗಿದೆ. ಉಸಿರೇ ಅಂತ ಒಂದು ಸಾಂಗ್ ಇದೆ. ಲಿರಿಕ್ಸ್ ಎಲ್ಲ ತುಂಬಾ ಡೀಪ್ ಆಗಿರುತ್ತೆ ಆ ಸಾಂಗ್ಸ್. ಜಿವಿ ಮ್ಯೂಸಿಕ್ ಡೈರೆಕ್ಟರ್ ಜಿವಿಗೆ ಒಂದು ಹ್ಯಾಟ್ಸ್ ಆಫ್. ತುಂಬಾ ತುಂಬಾ ಚೆನ್ನಾಗಿರೋದು. ಎಸ್, ವೆರಿ ಗುಡ್. ಇದು ನನ್ ಈ ಮೂವಿದಲ್ಲಿ ಎಲ್ಲ ಬೆಸ್ಟ್ ಸೀನ್ ಅಂದ್ರೆ ಏನಂದ್ರೆ ಏರ್ಪೋರ್ಟ್ ಅಲ್ಲಿ ಏರ್ಪೋರ್ಟ್ ಸೀನ್ ಅಂಡ್ ಆಮೇಲೆ 3 ದಿನ ಆದ್ಮೇಲೆ ಅವ್ನ ಮನೆ ಹೋಗ್ತಾನೆ. ಆ ಏರ್ಪೋರ್ಟ್ ಸೀನ್ ಆಗಿದ್ಮೇಲೆ ಅವ್ರ ಅಮ್ಮ ಹತ್ರ ಕಾಲಲ್ಲಿ ಬಿದ್ದಿ ಅಳ್ತಾ ಇರ್ತಾನೆ. ಒನ್ ಆಫ್ ದ ಬೆಸ್ಟ್ ಆಕ್ಟಿಂಗ್ ಸೂರ್ಯ ನಾನು ನೋಡಿದ್ದೀನಿ. ತುಂಬಾ ಇಷ್ಟ ಈ ಮೂವಿ ಅಂದ್ರೆ. ನೈಸ್. ಸೊ ಲೆಟ್ಸ್ ಗೋ ವಿತ್ ಅಭಿ ನಾವು. ಅಭಿ ನಿಮ್ಗೆ ಯಾವ್ದು? ನನಗೆ ಫಸ್ಟಿಂದ ತಲಪತಿ ವಿಜಯ್ಗೆ ಒಂದು ತುಂಬಾ ದೊಡ್ಡ ಫ್ಯಾನ್. ತಮಿಳ್ ಮೂವೀಸ್ ಪ್ರಕಾರದಲ್ಲಿ ಅವ್ರ ಮೂವೀಸ್ ತುಂಬಾ ಅಂದ್ರೆ ತುಂಬಾ ಒಂದು ಅಡ್ಮೈರ್ ಮಾಡಿ ನೋಡ್ತೀನಿ. ತುಂಬಾ ಒಂದು ಬ್ಯೂಟಿಫುಲ್ ಕ್ಯಾರೆಕ್ಟರ್ಸ್ ಚೂಸ್ ಮಾಡ್ಕೊಂತಾರೆ. ಲೈಕ್ ಚಾಕ್ಲೇಟ್ ಬಾಯ್ ತರನ ಆಗಿರ್ಬೋದು, ಒಂದು ಮಾಸ್ ಹೀರೋ ಆಗಿರ್ಬೋದು, ಫಾದರ್ ರೋಲ್ ಆಗಿರ್ಬೋದು, ಎಲ್ಲದನ್ನು ಎಲ್ಲ ಬೆಸ್ಟ್ ಆಗಿ ತಗೊಂತಾರೆ. ಅದರಲ್ಲಿ ನನ್ಗೆ ಇಷ್ಟ ಆಗಿರೋ ಒನ್ ಆಫ್ ದಿ ಬೆಸ್ಟ್ ನನಗೆ ವಿಜಯ್ ಮೂವಿಯಲ್ಲಿ ಆ ಒಂದು ಫಿಲ್ಮೋಗ್ರಫಿ ಎತ್ತಿದ್ರೆ ನನಗೆ ಟಾಪ್ 1 ಯಾವಾಗಿದ್ರೆ ಇದೇ ಮೂವಿ, ದಟ್ ಇಸ್ ತೆರಿ. ಯಾರಿಗ ತೆರಿ ಇಷ್ಟ ಇಲ್ಲ?
ಎಷ್ಟು ಜನ ಅಟ್ಲಿನ ಟ್ರೋಲ್ ಮಾಡಿದ್ರೇನು ಅಟ್ಲಿ ತರ ಕಮರ್ಷಿಯಲ್ ಮೂವಿ ನಾವೆತ್ತಕ್ಕಾಗುತ್ತೆ. 100%, 100%. ಎಷ್ಟು ಚೆನ್ನಾಗಿರುತ್ತೆ ಅಟ್ಲಿ ಅಂದ್ರೆ ಲೈಕ್ ಹಿ ನೋಸ್ ವಾಟ್ ಈಸ್ ಡೂಯಿಂಗ್ ಅನ್ನೋದು ಬೆಸ್ಟ್. ಅದ್ರಲ್ಲಿ ಆ ಒಂದು ಅಪ್ಪ ಮಗಳ ಸೆಂಟಿಮೆಂಟ್ ಆಗಿರ್ಬೋದು, ಸಮಂತದು ವಿಜಯ್ ಸೆಂಟಿಮೆಂಟ್ ಆಗಿರ್ಬೋದು, ಅವ್ರ ಲವ್ ಆಗಿರ್ಬೋದು, ಅವ್ರಿಬ್ರು ಕೆಮಿಸ್ಟ್ರಿ Yes. ಅಂದ್ರೆ ಅವ್ರಿಬ್ರು ಆ ಪೇರ್ ತುಂಬಾ ಜನ ತುಂಬಾ ಫೇವರೇಟ್ ಆಗೋದು. ಯಾ ಅದು ಆ ಒಂದು ಬ್ಯೂಟಿಫುಲ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಕ್ಲೀನ್ ಆಗಿ ತೋರಿಸ್ತಾರೆ ಅದ್ರಲ್ಲಿ. ಏನೋ ಬರೀ ಅಂತಾರೆ ಬರೀ ರೊಮ್ಯಾನ್ಸ್ ಅಥವಾ ಬರೀ ಲವ್ ಅಲ್ಲ, ಲೈಕ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೇ ಕ್ಲೀನ್ ಆಗಿ ತೋರಿಸ್ತಾರೆ. ಒಂದು ಕೆರಿಯರ್ ನ ಒಬ್ರು ಇಂಪಾರ್ಟೆನ್ಸ್ ಕೊಟ್ರೆ ಅವ್ರು ಹೆಂಗೆ ಬ್ಯಾಲೆನ್ಸ್ ಮಾಡೋದು ತುಂಬಾ ಚೆನ್ನಾಗಿ ತೋರಿಸಿರ್ತಾರೆ. ಸಮಂತ ಆಕ್ಟಿಂಗ್ ದಿ ಬೆಸ್ಟ್, ಹೇಳಂಗೆ ಇಲ್ಲ. ಅಂಡ್ ರಾಧಿಕಾ ಮ್ಯಾಮ್ ಆಕ್ಟಿಂಗ್ ತುಂಬಾ ಚೆನ್ನಾಗಿರುತ್ತೆ. ಅಂಡ್ ಆ ಪಾಪ ಚೆನ್ನಾಗಿ. ಅಂಡ್ ನನ್ಗೆ ಆ ಮೂವಿ ತುಂಬಾ ಇಷ್ಟ ಆಗಿದ್ದಕ್ಕೆ ಒನ್ ಆಫ್ ದಿ ಮೇನ್ ರೀಸನ್ ಮ್ಯೂಸಿಕ್. ಅದು ಜಿ ವಿ ಪ್ರಕಾಶ್ ಎಷ್ಟು ಚೆನ್ನಾಗಿರುತ್ತೆ ಆ ಮ್ಯೂಸಿಕ್ ಅಂದ್ರೆ ಇವಾಗವರೆಗೂ ಎಲ್ಲಾರು ಫೇವರೇಟ್ ಪ್ಲೇ ಲಿಸ್ಟ್ ಅಲ್ಲಿ 100%. ಮಾಸ್ ಸಾಂಗು ಇದೆ, ಎಮೋಷನಲ್ ಸಾಂಗ್ ಇದೆ, ರೊಮ್ಯಾಂಟಿಕ್ ಸಾಂಗ್ ಇದೆ, ಎಲ್ಲಾದ್ರೂ ಎಷ್ಟು ಚೆನ್ನಾಗಿ ಕೊಟ್ಟಿರ್ತಾರೆ ಆ ಸಾಂಗ್. ನನಗೆ ತುಂಬಾ ಚೆನ್ನಾಗಿದೆ. ಅಂಡ್ ರಾಜೇಂದ್ರನ್ ಬಂದ ಮೂವಿನಲ್ಲಿ ಅವ್ರದ್ದೇನೆ ಅದು ತುಂಬಾ ಚೆನ್ನಾಗಿದೆ. ಅದು ಆ ಚಿಕ್ಕ ಹುಡುಗಿ ಕ್ಯಾರೆಕ್ಟರ್ ತುಂಬಾ ಕ್ಯೂಟ್ನೆಸ್ ಓವರ್ಲೋಡೆಡ್ ಅಂತಾರಲ್ಲ ಆ ತರ ಇರುತ್ತೆ. ಪ್ಲಸ್ ಆಮೇಲೆ ಏನಂದ್ರೆ ಸೀರೆ ಇದೆ ನನ್ಗೆ ತುಂಬಾ ಇಷ್ಟ. ಇನ್ನ ವಿಜಯ್ ಸಮಂತ ಅವಳು ಕಮ್ಮ ಮಾಡ್ಕೊಂಡು ಆಟ ಆಗ್ಬಿಟ್ಟು ಹೌದಾ ಬ್ರೇಕಪ್ ಸೀನ್ ನನಗೆ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಆಟ ಆಗ್ಬಿಟ್ಟು ಹೋಗ್ತಾ ಇರತ್ತೆ. ಅವ್ನು ವಿಜಯ್ ಕೂಲ್ ಆಗಿದೆ, ಹಿಂಗಿದ್ರೆ ಅವ್ನ್ ಗೊತ್ತು ಹೆಂಗಿದ್ರೆ ನಮ್ಮ ಹತ್ರ ಬರ್ತಾರೆ ಎಲ್ಲೋ ಹೋಗ್ತಾರೆ ಅಂತ. ತಿರ್ಗಾ ಬಂದ್ಬಿಟ್ಟು ಆ ಒಂದು ಏನಂತಾರೆ ಸಿಚುವೇಶನ್ ಆ ಒಂದು ಸಿಚುವೇಶನ್ ತುಂಬಾ ಬ್ಯೂಟಿಫುಲ್ ಆಗಿ ಇಟ್ಟಿದ್ದಾರೆ. ಅದ್ರಲ್ಲಿ ಅವಳು ಕೋಪ ಮಾಡ್ಕೊಂಡಲ್ಲ, ಅದು ಕ್ಯೂಟ್ ರಿಯಾಕ್ಷನ್ ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಯಾಕಂದ್ರೆ ಅವನು ಹೇಳ್ತಾನೆ ಬರ್ತೀಯ ಅಂತ ಗೊತ್ತಿದ್ರೆ ಇಷ್ಟು ಬೇಗ ಬರ್ತೀಯ ಅಂತ ನನಗೆ ಗೊತ್ತಿರ್ಲಿಲ್ಲ ಅಂತಾನೆ. ಅವಾಗ ಅವನು ಕೋಪ ಮಾಡ್ಕೊಂಡಲ್ಲ, ತುಂಬಾ ಚೆನ್ನಾಗಿರುತ್ತೆ. ಅದೇ ಕಂಪ್ಲೀಟ್ ಎಲ್ಲಾ ಡಿಫ್ರೆಂಟ್ ಎಮೋಷನ್ಸ್ ತುಂಬಾ ಚೆನ್ನಾಗಿ ತಗೊಂಡ್ಬಂದು ಒಂದು ಕಂಪ್ಲೀಟ್ ಒಂದು 3 hours ಮೂವಿನಲ್ಲಿ ಇಟ್ಟಿರ್ತಾರೆ. ದಟ್ ಈಸ್ ವೈ ಅಟ್ ಲೀಸ್ಟ್ ಬೆಸ್ಟ್ ಫಿಲಂ, ವಿಜಯ್ಸ್ ಬೆಸ್ಟ್ ಫಿಲಂ ಫಾರ್ ಮೀ ಇಸ್ ತೆರಿ. ಓಕೆ ಬ್ರೋ, ಸೂಪರ್. ಎಚ್ಡಿ ಮುರುಗನ್ ನಾ ಪಂಗೆ ಮೊಟ್ಟೆ ಮಾಡಿದ್ದೆ. ಫಿಲಂ ಈ ಒಂದು ಮೂವಿದಲ್ಲಿ ಎಂಟೈರ್ ಒಂದು ಏನಂತಾರೆ ಎಲ್ಲಾನು ತೋರಿಸಿರ್ತಾರೆ. ಫ್ಯಾಮಿಲಿ ಡ್ರಾಮಾ ಆಗ್ಲಿ, ಲವ್ ಆಗ್ಲಿ, ಮ್ಯೂಸಿಕ್ ಆಗ್ಲಿ, ಕಾಮಿಡಿ ಸೀನ್ ಆಗ್ಲಿ, ದಿ ಬೆಸ್ಟ್ ಫ್ಯಾಮಿಲಿ ಓರಿಯೆಂಟೆಡ್ ಆಗಿ ನನ್ನ ಪ್ರಕಾರ ಫ್ಯಾಮಿಲಿ ಓರಿಯೆಂಟೆಡ್ ಆಗಿ ದಿ ಬೆಸ್ಟ್ ಆಗಿ ಕಮರ್ಷಿಯಲ್ ಮೂವಿ. ಕಂಪ್ಲೀಟ್ ಅಂದ್ರೆ ಕಂಪ್ಲೀಟ್. ಆ ಮದುವೆದಲ್ಲಿ ಏನೇನ್ ನಡೆಯುತ್ತೆ, ಹೆಂಗೆಲ್ಲ ಇರುತ್ತೆ, ಒಂದು ಫಂಕ್ಷನ್, ಒಂದು ದೊಡ್ಡ ಮನೆ ಫಂಕ್ಷನ್ ಅಲ್ಲಿ ಒಂದು ಜಾಯಿಂಟ್ ಫ್ಯಾಮಿಲಿ. ಅವ್ರು ಇವಾಗ ಯಾರು ಜಾಯಿಂಟ್ ಫ್ಯಾಮಿಲಿ ಇರೋದಿಲ್ಲ. ಎಲ್ಲಾರು ಅಬ್ರಾಡ್ ಕಂಟ್ರೀಸ್ ಹೋಗ್ಬಿಡ್ತಾರ. ಅಬ್ರಾಡ್ ಕಂಟ್ರೀಸ್ ಹೋಗ್ಬಿಟ್ಟು ಇಲ್ಲಿ ಬರಕ್ಕೆ ಅವಕಾಶ ಇಷ್ಟಪಡಲ್ಲ. ಅವ್ರಿಗೆ ಅಲ್ಲೇ ಸೆಟ್ಲ್, ಅವ್ರಿಗೆ ಅಲ್ಲೇ ಇರಕ್ಕೆ ಇಷ್ಟವಾಗುತ್ತೆ. ಸೊ ಆ ಒಂದು ಸಿನಾರಿಯೋದಲ್ಲಿ ತಿರ್ಗಾ ಅವ್ರೆಲ್ಲಾರು ಊರ್ಗ್ ಬಂದು ಅಲ್ಲಿ ನಡೆಯೋ ಒಂದು ಕೇಯಾಸು ಅದೆಲ್ಲ ತುಂಬಾ ಬ್ಯೂಟಿಫುಲ್ ಆಗಿ ತೋರಿಸಿರ್ತಾರೆ. ಅದ್ರಲ್ಲಿ ಶಿವಕಾರ್ತಿಕೇಯನ್ ಅಂಡ್ ಸೂರಿ ಆಯ್ತು, ಓ ಮೈ ಗಾಡ್, ಅವ್ರ ಇಬ್ಬರದು ಕಾಂಬೋ ಇವಾಗವರೆಗೂ ತಿರ್ಗಾ ಏನೋ ಆತರ ಒಂದು ಕಾಂಬೋ ಬರಲ್ವಾ ಅಂತ ನಾವು ಕಾಯ್ಕೊಂಡಿರ್ತೀವಿ ನಾವು. ಅಷ್ಟು ಚೆನ್ನಾಗಿರುತ್ತೆ. ಅಷ್ಟು ಇವಾಗವರೆಗೂ ಇವಾಗ ನೋಡಿದ್ರೆ ಕೂಡ ಅಷ್ಟು ನಗಿತೀವಿ ನಾವು ಆ ಕಾಮಿಡಿ ಸೀನ್. ಆಮೇಲೆ ಶಿವಕಾರ್ತಿಕೇಯನ್ ಡಿಪಿ ಸುರೇಶ್ ಅವ್ರಿಬ್ಬರದು ಕಾಂಬೋ ಸ್ಟಾರ್ಟಿಂಗ್ ಪ್ಯೂರ್ ಲವ್ ಇರುತ್ತೆ ಅಲ್ಲಿ. ಅಂಡ್ ಸಾಂಗ್ಸ್, ಅದ್ರಲ್ಲಿರೋ ಸಾಂಗ್ಸ್ ದಿ ಬೆಸ್ಟ್ ಆಗಿರುತ್ತೆ. ತುಂಬಾ ಇವಾಗವರೆಗೂ ತುಂಬಾ ಚಾಟ್ ಬಸ್ಟರ್ ಸಾಂಗ್ಸ್ ಅಂತಾರಲ್ಲ ಆ ತರ ತುಂಬಾ ಇಷ್ಟ. ಶಿವಕಾರ್ತಿಕೇಯನ್ದು ಬೆಸ್ಟ್ ಒಂದು ಕಮರ್ಷಿಯಲ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ ಹೇಳ್ತೀನಿ ನನಗೆ. ನನ್ ಪರ್ಸನಲಿ ತುಂಬಾ ಇಷ್ಟ. ನಾನು ಇವಾಗವರೆಗೂ ಎಷ್ಟು ಸತಿ ನೋಡ್ರೇನು ನನ್ಗೆ ಬೋರ್ ಆಗಿಲ್ಲ. ಈ ಮೂವಿ ನೋಡಿದೆ, ರಜನಿ ಮುರುಗನ್ ಮೂವಿ ನೋಡ್ರೆ ಎಷ್ಟು ಸತಿ ನೋಡ್ರೇನು ನನ್ಗೆ ಬೋರ್ ಆಗಿಲ್ಲ. ಸತಿ ಆದ್ರೆ ಕುತ್ಕೊಂಡು ನೋಡ್ತೀನಿ. ಅಷ್ಟು ಚೆನ್ನಾಗಿರುತ್ತೆ. ಜಾಸ್ತಿ ಈ ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಕಾಮಿಡಿ ಮೂವಿ ಅಂದ್ರೆ ನಂಗೆ ತುಂಬಾ ಇಷ್ಟ. ಎಲ್ಲ ತೋರಿಸ್ತಿರ್ತಾರೆ. ಆ ತರ ಎಲ್ಲ ನೋಡ್ಬಿಟ್ರೆ ನಮಗೂ ಹತ್ರ ಜಾಯಿಂಟ್ ಫ್ಯಾಮಿಲಿ ನಾವು ಈ ತರ ಒಂದು ಫಂಕ್ಷನ್ ಮಾಡಿದ್ರೆ ಚೆನ್ನಾಗಿರ್ತಲ್ಲ, ನಮ್ಗೆ ಇದ್ರೆ ಚೆನ್ನಾಗಿರ್ತಲ್ಲ ಅಂತ ತುಂಬಾ ಆಸೆ ಬೀಳುತ್ತೆ ನಾವು. ಸೊ ಆ ಕಾರಣಕ್ಕಾಗಿ ನನ್ಗೆ ಈ ಮೂವಿ ತುಂಬಾ ಇಷ್ಟ. ನನಗೂ ಶಿವಕಾರ್ತಿಕೇಯನ್ ಮೂವಿನೇ. ಆದ್ರೆ ಈ ಮೂವಿಗೆ ಒಂದು ತುಂಬಾ ಹೈ ಎಕ್ಸ್ಪೆಕ್ಟೇಷನ್ ಅನ್ನು ಕೊಟ್ಟಿದ್ದು ಬಂದ್ಬಿಟ್ಟು ಸಾಯಿ ಪಲ್ಲವಿ. ಯಾಕಂದ್ರೆ ಅವ್ರು ಯಾವ್ದಾದ್ರು ಒಂದು ಮೂವಿ ಚೂಸ್ ಮಾಡಿದಾರೆ ಅಂದ್ರೆ ಒಂದು ಮಿನಿಮಮ್ ಗ್ಯಾರಂಟಿ ನನ್ಗೆ ಆ ತರ ಒಂದು ಸ್ಟೋರಿ ಸೆಲೆಕ್ಷನ್ ಇರುತ್ತೆ. ದಟ್ ಇಸ್ ನನ್ ಅದರ್ ದನ್ ಅಮರನ್.
ಮರೆ ಸಾಯಿ Wow. ನೀನ್ ಹೇಳ್ದಂಗೆ ಸಾಯಿ ಪಲ್ಲಿ ಇವೆಲ್ಲ ಸುಮ್ನೆ ಸ್ಕ್ರಿಪ್ಟ್ ಸೆಲೆಕ್ಟ್ ಮಾಡಲ್ಲ, ಅವ್ರಿಗೆ ಗೊತ್ತಿರತ್ತೆ ಯಾವ ತರ ಸ್ಕ್ರಿಪ್ಟ್ ಇರ್ಬೇಕು, ಎಲ್ಲ ಯಾವ ತರ ಇರುತ್ತೆ, ಅವ್ರಿಗೆ ಸೆಟ್ ಆಗ್ಬೇಕು Yeah. ಅಲ್ವಾ. ಮೇನ್ಲಿ ಅವ್ರಿಗೆ ಓಕೆ ಆಗಿರ್ಬೇಕು, ಅವ್ರು ಕಾನ್ಫಿಡೆಂಟ್ ಇರ್ಬೇಕು, ಹಾಗಿದ್ರೆ ಮಾತ್ರನೇ ಅವ್ರು ಮಾಡೋದು. ಅದರಲ್ಲೂ ನಾಟ್ ಜಸ್ಟ್ ಫಾರ್ ಕಮರ್ಷಿಯಲ್, ಆಕ್ಟಿಂಗ್ ಬೇಸ್ಡ್ ಒಂದು Yeah, yeah. ಕಂಟೆಂಟ್ ಬೇಸ್ಡ್ ಮೂವೀಸ್ ತುಂಬಾ ಚೆನ್ನಾಗಿ ಮಾಡ್ತಾರೆ ಸಾಯಿ ಪಲ್ಲವಿ. ಅದರಲ್ಲಿ ಅಮರನ್ ದಿ ಬೆಸ್ಟ್. ಶಿವಕಾರ್ತಿಕೇಯನ್ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ನಾವು ಅಂತಾರ ಒಂದು ಮೂವಿ ಮಾಡ್ತಾರೆ ಅಂತ. ನೋಡಿ ಇವಾಗ ನಾನು ಯಾವ ಮೂವಿ ಹೇಳ್ದೆ, ಇಲ್ಲಿರೋ ಶಿವಕಾರ್ತಿಕ್ ನೋಡಿ, ಇಲ್ಲಿರೋ ಶಿವಕಾರ್ತಿಕ್ ನೋಡಿ ಎಷ್ಟು ಡಿಫ್ರೆನ್ಸ್ ಇದೆ ಅಂದ್ರೆ ಟೋಟಲಿ ಆಪೋಸಿಟ್ ಜಾನರ್ ಹೋಗ್ಬಿಟ್ಟ. ಅದು ಒಂಥರ ಬಯೋಪಿಕ್ ಅದು. ಯಾ 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 ಅಷ್ಟು ಚೆನ್ನಾಗಿ ಒಂದು ರಿಯಲ್ ಲೈಫ್ ಕ್ಯಾರೆಕ್ಟರ್ ನ ಅವರು ಲಿವ್ ಮಾಡಿ ಅಷ್ಟು ಕ್ಲೀನ್ ಆಗಿ ತೋರಿಸಿರ್ತಾರೆ ಆ ಮೂವಿನಲ್ಲಿ. ಸಾಯಿ ಪಲ್ಲವಿ ಆಕ್ಟಿಂಗ್ ದಿ ಬೆಸ್ಟ್. ಶಿವಕಾರ್ತಿಕೇಯನ್ ಅಂತೂ ನೆಕ್ಸ್ಟ್ ಲೆವೆಲ್. ಅದರಲ್ಲಿ ಡೈರೆಕ್ಟರ್ ಪರ್ಫೆಕ್ಟ್ ವರ್ಕ್. ಒಂದೇ ಒಂದು ಚಿಕ್ಕ ಸೀನ್ ಅಲ್ಲಿ ಕೂಡ ನನ್ಗೆ ಬೋರ್ ಆಗಿಲ್ಲ ಮೂವಿನಲ್ಲಿ. ಅಂಡ್ ಮ್ಯೂಸಿಕ್ ವಾವ್, ತುಂಬಾ ಚೆನ್ನಾಗಿದೆ ಮ್ಯೂಸಿಕ್ ಮಾತ್ರ ಆ ಮೂವಿನಲ್ಲಿ. ಅದ್ರಲ್ಲಿ ಎಷ್ಟು ಚೆನ್ನಾಗಿದೆ ಅಂದ್ರೆ ಆ ಒಂದು ಸೋಲ್ ಆಫ್ ದ ಮೂವಿನ ಮ್ಯೂಸಿಕ್ ಅನ್ಕೊಡಿ. ನಿಜ ಮ್ಯೂಸಿಕ್ ಅಷ್ಟೊಂದು ಆಡೆಡ್ ಅಡ್ವಾಂಟೇಜ್ ಆ ಮೂವಿಗೆ, ಅಷ್ಟು ತುಂಬಾ ಚೆನ್ನಾಗಿತ್ತು. ಅಂಡ್ ಶಿವಕಾರ್ತಿಕೇಯನ್ ಬಾಡಿ ಟ್ರಾನ್ಸ್ಫಾರ್ಮೇಶನ್ ಆಗಿರ್ಬೋದು, ಯಾ ಯಾ ಅಂಡ್ ಆ ಒಂದು ಕಂಪ್ಲೀಟ್ ಆ ಒಂದು ಆರ್ಮಿ ಒಂದು ಸೀಕ್ವೆನ್ಸ್ ನಂಗೆ ತುಂಬಾ ಇಷ್ಟ ಮೂವಿನಲ್ಲಿ. ಎಲ್ಲದಕ್ಕಿಂತ ನನ್ಗೆ ಆ ಮೂವಿನಲ್ಲಿ ಇಷ್ಟ ಆಗಿದ್ದು ಏನು ಅಂದ್ರೆ ಶಿವಕಾರ್ತಿಕೇಯನ್ ಬಂದ್ಬಿಟ್ಟು ಅವ್ರ ಪೇರೆಂಟ್ಸ್ ಹತ್ರ ಬರ್ತಾರೆ. ಅವ್ರಿಬ್ಬರು ಪೇರೆಂಟ್ಸ್ ಹತ್ರ ಮಾತಾಡಕ್ ಬರ್ತಾರೆ ಅವ್ರ ಸಿಚುವೇಶನ್ ಇದೆ. ಇಷ್ಟು ಚೆನ್ನಾಗಿರುತ್ತೆ ಸಿಚುವೇಶನ್ ಅಂದ್ರೆ ಅದೊಂದು ರಿಯಲ್ ಸಿಚುವೇಶನ್ ಅಷ್ಟು ಕ್ಲೀನ್ ಆಗಿ ತಗೊಂಡ್ ಬಂದಿರ್ತಾರೆ. ಒಂದು ಲವ್ ಮ್ಯಾರೇಜ್ ಅದು ಕಂಪ್ಲೀಟ್ ಡಿಫ್ರೆಂಟ್ ರಿಲಿಜನ್ ಅಲ್ಲಿ ಮದುವೆ ಮಾಡ್ಕೊಳ್ಳೋ ಒಂದು ಪೊಸಿಷನ್ ಬಂದಾಗ ಹುಡುಗಿ ಎಷ್ಟು ಸ್ಟ್ರಾಂಗ್ ಆಗಿರ್ತಾರೆ, ಅದಕ್ಕೆ ಹುಡುಗಾನು ಎಷ್ಟು ಸಪೋರ್ಟ್, ಅವ್ರ ಫ್ಯಾಮಿಲಿ ಎಷ್ಟೇ ಅಪೋಸ್ ಮಾಡೋದನ್ನ ಎಷ್ಟು ಚೆನ್ನಾಗಿ ಎಲ್ಲದನ್ನು ಕ್ಲೀನ್ ಆಗಿ ತೋರಿಸ್ತಿರ್ತಾರೆ. ಅದ್ರಲ್ಲಿ ನಾರ್ಮಲ್ ಆಗಲ್ಲ, ಬ್ರದರ್ ಕಡೆಯಿಂದ ಅಪೋಸಿಷನ್ ಇರುತ್ತೆ, ಫಾದರ್ ಕಡೆಯಿಂದ ಒಂದು ಸೈಲೆಂಟ್ ಟ್ರೀಟ್ಮೆಂಟ್ ಅನ್ನೋ ತರ ಹೇಳ್ತಾರೆ, ಅದು ಇರುತ್ತೆ. ಮದರ್ಗೆ ಏನ್ ಮಾಡ್ಬೇಕಂತ ಗೊತ್ತಾಗಲ್ಲ ಪಾಪ. ಒಂದ್ ಬ್ರದರ್ ನೋಡಿದ್ರೆ ಅವ್ರಿಗೆಲ್ಲದಕ್ಕೂ ಸಪೋರ್ಟ್ ಮಾಡ್ತಾ ಇರ್ತಾರೆ. ಇನ್ನೊಂದು ಬ್ರದರ್ ಒಂದ್ ದೊಡ್ಡ ಬ್ರದರ್ ನೋಡಿದ್ರೆ ಅವ್ರ ಕೋಪದಲ್ಲಿ ಇರ್ತಾನೆ. ಅದು ಅವರಪ್ಪನು ಒಂದು ಲಾಜಿಕಲ್ ಪಾಯಿಂಟ್ ಇಟ್ಟಿರ್ತಾರೆ ಯಾಕೆ ಅವ್ರು ಇಷ್ಟ ಆಗಲ್ಲ ಅನ್ನೋದು ಎಲ್ಲದಕ್ಕೂ. ಸೊ ಇದೆಲ್ಲ ಒಂದು ಕ್ಯಾರೆಕ್ಟರ್ನು ತುಂಬಾ ವ್ಯಾಲ್ಯೂ ಆಡ್ ಮಾಡುತ್ತೆ ಆ ಮೂವಿಗೆ. ಅದರಲ್ಲಿ ಸಾಯಿ ಪಲ್ಲವಿ ನನಗೆ ಅಮರನಲ್ಲಿ ಶಿವಕಾರ್ತಿಕೇಯನ್ ಎಷ್ಟು ಒಂದು ಇಂಪಾರ್ಟೆನ್ಸ್ ಇದೆಯೋ ಈಕ್ವಲ್ ಇಂಪಾರ್ಟೆನ್ಸ್ ಸಾಯಿ ಪಲ್ಲವಿ. ಓಯ್ ಮಮ್ಮೂಟಿ ಅಲ್ಲ ಎಂತ ಚೇಟ ಹಿಂದೂ ರೆಬೇಕಾ ವರ್ಗೀಸ್ ಅಂದ್ರೆ ಒಂದು ಬಯೋಪಿಕ್ ಮೂವಿ ಎತ್ಬೇಕಂದ್ರೆ ಆ ಒಂದು ಅವರು ಒಂದು ಆಕ್ಟರ್ ಆಗ್ಲಿ ರಿಯಲ್ ಆಗಿ ಆ ಒಂದು ಕ್ಯಾರೆಕ್ಟರ್ ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ರೆ ಅಷ್ಟು ಕ್ಲೀನ್ ಆಗಿ ಬರುತ್ತೆ ಅಂತ. ಈ ಶಿವಕಾರ್ತಿಕ್ ಮೇಡ್ ದಟ್ ಕ್ಯಾರೆಕ್ಟರ್ ಅಲೈವ್ ಅನ್ಕೊಳ್ಳಿ. ನಮ್ಗೆ ಅದ್ ಅನ್ಸ್ಬೇಕು ಬಯೋಪಿಕ್ ಮೂವಿ ಅಂದ್ರೇನೆ ಹಿಂಗಿರ್ಬೇಕು. ಆ ಒಂದು ಕ್ಯಾರೆಕ್ಟರ್ ನಾನು ರಿಯಲ್ ಆಗಿ ನಾವು ನೋಡ್ತಾ ಇದೀನಿ ಅನ್ನೋ ಒಂದು ಫೀಲ್ ಕೊಡ್ತಿದ್ರು. ಅದೇ ಅದೇ ಚಿಕ್ಕ ಕ್ಯಾರೆಕ್ಟರ್ ಆದ್ರೂ ಆ ಒಂದು ಹೆಣ್ಮಗು ಇರುತ್ತೆ, ಚಿಕ್ಕ ಪಾಪು, ತುಂಬಾ ಚೆನ್ನಾಗಿ ಕ್ಯೂಟ್ ಆಗಿ ಆಗ್ತದೆ, ತುಂಬಾ ಕ್ಯೂಟ್ ಆಗಿ ಎಲ್ಲೇಬೇಕು ಅವ್ಳ ಇನ್ಫಾರ್ಮೇಶನ್ ಗೊತ್ತಾಗಿದ್ಮೇಲೆ ಈ ತರ ಇನ್ಸಿಡೆಂಟ್ ನಡೀತು ಬಂದ್ಮೇಲೆ ಅವ್ಳ ಇನ್ಫಾರ್ಮೇಶನ್ ಗೊತ್ತಾಗಿದ್ಮೇಲೆ ಒಂದು ಸೀನ್ ಇದೆ, ಅವ್ಳ ಅದರ್ ಸೀನ್ ಆಗ್ಲಿ ಅವ್ಳ ಸೀನ್ ಆಗ್ಲಿ ಸಾಯಿ ಪಲ್ಲವಿ ಮಾತ್ರ ನೆಕ್ಸ್ಟ್ ಲೆವೆಲ್. So Amaran is the best film ever produced in ಶಿವಕಾರ್ತಿಕೇಯನ್ filmography. ಓಕೆ ಕಣ್ಬಿಡಿ. ಈ ಮೂವಿ ನನ್ಗೆ ತುಂಬಾ ಒಂದು ಏನಂತಾರೆ ಪರ್ಸನಲಿ ತುಂಬಾ ಒಂದು ಇಂಪ್ಯಾಕ್ಟ್ ಕೊಟ್ಟಿರೋ ಮೂವಿ. ಓಕೆ ಅಂದ್ರೆ ಹಂಗಲ್ಲ ಗೈಸ್, ಹಂಗೇನಿಲ್ಲ, ಲೈಕ್ ನಂಗೆ ತುಂಬಾ ಇಷ್ಟ. ಸೋಲ್ಫುಲ್ ಹಾರ್ಟೆಡ್ ಆಗಿ ಒಂದು ಮೂವಿ ಇದೆ ಇದು. ಒಂದು ಕೈಂಡ್ ಆಫ್ ಇದರಲ್ಲಿ ದುಲ್ಕರ್ ಸಲ್ಮಾನ್ ಅಂಡ್ ನಿತ್ಯಾ ಮೆನನ್, one of the finest actors. ಇಬ್ರು ಬೋತ್ ಆಫ್ ದಮ್. ಈ ಮೂವಿದಲ್ಲಿ ಇನ್ನೊಂದು ಸ್ಟೋರಿನೂ ಇದೆ. ಇದು ಯಾರೆಲ್ಲ ಪ್ರಕಾಶ್ ಕ್ಯೂಟೆಸ್ಟ್ ಸ್ಟೋರಿ. ಆ ಲೆವೆಲ್ ಅಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಹೋಗ್ಬೇಕಂದ್ರೆ ಅಷ್ಟು ಇಯರ್ಸ್ ಅವ್ರ ಜೊತೆಲಿ ಇದ್ದು ಯಾವಾಗೋ ಅವ್ರಿಬ್ಬರನ್ನ ಒಬ್ರೊಬ್ರು ಅರ್ಥ ಮಾಡ್ಕೊಂಡು ಎಷ್ಟು ಜಗಳ ಆಡಿ ಎಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬಂದ ಮೇಲೆ ಆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಂದಿರ್ತಾರೆ. ಅಷ್ಟು ಕ್ಲೀನ್ ಆಗಿ ಆ ಮೂವಿನಲ್ಲಿ ತೋರಿಸಿದ್ರೆ ಏನಂದ್ರೆ ಒಬ್ಬರಿಗೆ ಇನ್ನೊಬ್ರು ವರ್ಡ್ಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡೋದೇ ಬೇಕಿಲ್ಲ, ಅಷ್ಟೇ
ಜಸ್ಟ್ ಒಂದು ಐ ಕಾಂಟ್ಯಾಕ್ಟ್ ಇಂದ ಎಲ್ಲ ಅರ್ಥ ಹೋಗುತ್ತೆ, ಎಲ್ಲ ಫಿನಿಶ್. ಅಷ್ಟು ಕ್ಲೀನ್ ಆಗಿ ಗೊತ್ತಿರುತ್ತೆ. ಒಂದು ಐಕಾನ್ ಸಾಕು, ಫಿನಿಶ್, ಟೋಟಲ್ ಫಿನಿಶ್. ಎಷ್ಟು ಬ್ಯೂಟಿಫುಲ್ ಆಗಿ ತೋರಿಸಿನ. ದುಲ್ಕರ್ ಸಲ್ಮಾನ್ದು ನಿಜ ಆ ಕ್ಯಾರೆಕ್ಟರ್ ಅಷ್ಟು ಬ್ಯೂಟಿಫುಲ್ ಆಗಿದ್ರು. ಇವ್ರ ಕ್ಯಾರೆಕ್ಟರ್ ಇವ್ರದ್ದು ಒಂದು ಇವ್ರಿಬ್ರದ್ದು ಒಂದು ಕ್ಯಾರೆಕ್ಟರ್ ತುಂಬಾ ಸ್ಟೇಜ್ ಚೆನ್ನಾಗಿರುತ್ತೆ. ಇಬ್ಬರದು ಒಂದು ಪ್ಯೂರೆಸ್ಟ್ ಲವ್, ಏಜ್ ಗ್ಯಾಪ್ ಡಿಫ್ರೆನ್ಸ್ ಅಷ್ಟೇನೆ. ಎಷ್ಟೇ ವಯಸ್ಸಾದ್ರೂ ಆ ಒಂದು ಲವ್ ಯಾವಾಗೂ ಹಂಗೆ ಇರುತ್ತೆ ಅಂತ ಒಂದು symbolical message. ಏನಾದ್ರೂ ಬರ್ಲಿ, ಎಷ್ಟಾದ್ರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರ್ಲಿ, ಎಷ್ಟಾದ್ರೂ ಫೈಟ್ ಬರ್ಲಿ, ಎಷ್ಟಾದ್ರೂ ಕೋಪ ಬರ್ಲಿ, ಎಷ್ಟಾದ್ರೂ ಜಗಳ ಆಡಿದ್ರು ಕೂಡ ಇಟ್ಸ್ ಲವ್ ಆಲ್ವೇಸ್ ವಿನ್ ಬ್ರೋ. ನಮ್ಮತ್ ಯಾವತ್ತೂ ಬಿಟ್ಟು ಹೋಗಲ್ಲ ಅಷ್ಟೇ. ಧೈರ್ಯ. ಹೋಪ್ ಇದ್ರೆ ಸಾಕು, ಏನು ಬೇಕಾಗಿಲ್ಲ. ಏನಂತೀಯ ಅಭಿ? ಅವಾಗ ಈ ಪ್ರಕಾಶ್ ರಾಜ್ ಕ್ಯಾರೆಕ್ಟರ್ ಅಲ್ಲಿ ಅವ್ನಿಗೆ ಹೋಪ್ ಇತ್ತು. ಆ ಮೂವಿನಲ್ಲಿ ನನಗೆ ತುಂಬಾ ಇಷ್ಟ ಆಗಿರೋ ಅಂದ್ರೆ ಮುಂಬೈನ ಲೈಕ್ ಪ್ರಾಪರ್ ಅದು 10 years ಬ್ಯಾಕ್ ಮುಂಬೈ ಎಷ್ಟು ಕೂಲ್ ಆದ್ರೆ ಅದೊಂಥರ ಒಂದು ಗೋ ಟು ಪ್ಲೇಸ್ ಆಗಿತ್ತು ತುಂಬಾ ಜನಕ್ಕೆ. ಅದನ್ನ ತುಂಬಾ ಚೆನ್ನಾಗಿ ತೋರಿಸಿರ್ತಾರೆ. ಅಂಡ್ ಆರ್ಕಿಟೆಕ್ಚರ್ ಅಷ್ಟು ಚೆನ್ನಾಗಿ ಅದ್ರಲ್ಲಿ ಯೂಸ್ ಮಾಡಿರ್ತಾರೆ. ಲೈಟಿಂಗ್ಸ್ ಆಗಿರ್ಬೋದು ಎಲ್ಲ. ಮಣಿರತ್ನಂ ಆಬ್ವಿಯಸ್ಲಿ ಹೇಳಲೇಬೇಕಿಲ್ಲ ಅದನ್ನ. ಎ ಟು ಝೆಡ್ ನೋಡ್ತಾರೆ ಮಣಿರತ್ನಂ, ಎ ಟು ಝೆಡ್ ಇದೆಲ್ಲ ಗೊತ್ತಿರತ್ತೆ ಮಣಿರತ್ನಂಗೆ. ಹೇಳ್ಬೇಕಂದ್ರೆ ಮ್ಯೂಸಿಕ್ ಇನ್ನೂ ಚೆನ್ನಾಗಿರುತ್ತೆ. ವಾವ್, ಯಾರ್ ರಾಮನ್ ಎಲ್ಲ ಬೇಕು. ಮಣಿರತ್ನಂ ಪ್ಲಸ್ ಯಾರ್ ರಾಮನ್ ಅವ್ರಿಗೆ ಬೆಸ್ಟ್ ಕಾಂಬೋ ಅದು. ಬೆಸ್ಟ್ ಕಾಂಬೋ. ಅಂಡ್ ಆ ಮೂವಿನಲ್ಲಿ ನನಗೆ ತುಂಬಾ ಇಷ್ಟ ಆಗೋದೇನು ಅಂದ್ರೆ ಡಿ ಕ್ಯೂ ಚಾಕ್ಲೇಟ್ ಬಾಯ್ ಅವನು ಎಷ್ಟು ಕ್ಯೂಟ್ ಆಗಿ ಆಕ್ಟ್ ಮಾಡಿರ್ತಾನೆ. ಅಲ್ಲ? ತುಂಬಾ ಇಷ್ಟ DQ. ಅದ್ರಲ್ಲೂ ಆ ನಿತ್ಯ ಮೆನನ್ ಈಕ್ವಲಿ ಶಿ ನೈಲ್ಡ್ ಇಟ್. Yeah. ಅಷ್ಟು ಚೆನ್ನಾಗಿರುತ್ತೆ ಮೂವಿ. ದುಲ್ಕರ್ ಸಲ್ಮಾನ್ ಎಷ್ಟೇ ಪರ್ಫಾರ್ಮೆನ್ಸ್ ಮಾಡೋರು ಅಷ್ಟೇ ಪರ್ಫಾರ್ಮೆನ್ಸ್ ನಿತ್ಯ ಮೆನನ್ ಮಾಡಿದ್ದಾರೆ. ಈ ಮೂವಿ ಎನಿ ಟೈಮ್ ನನಗೆ ತುಂಬಾ ಅಂದ್ರೆ ತುಂಬಾ ಕ್ಲೋಸ್ ಟು ಹಾರ್ಟ್. ದಟ್ ಈಸ್ ಮೇಳಗನ್. ಓ ಮೈ ಗಾಡ್. ಇಷ್ಟು ಜನ ಆದ್ರೇನು 96 ಪ್ರೇಮ್ ಅವ್ರದ್ದು ಬೆಸ್ಟ್ ಅಂದ್ರೆ ನಾನ್ ಮೇಲಗನ್ ಅಂತಾನೆ ಕೂತ್ಕೊಂಡ್ರು ಅಷ್ಟೇ. 96 ತುಂಬಾ ಬೆಸ್ಟ್ ಮೂವಿ, ಬಟ್ ಒನ್ ಸ್ಟೆಪ್ ಅಹೆಡ್ ಇದ್ದಾರೆ. ಸ್ಟೋರಿ ಟೆಲ್ಲಿಂಗ್ ಅಲ್ಲಿ ಮೇಲಗನ್ ತುಂಬಾ ಫ್ರಂಟ್ ಫಾರ್ವರ್ಡ್ ಇದೆ 96 ಗಿಂತ. ಯಾಕಂದ್ರೆ 96 ಅಲ್ಲಿ ಅದು ಬಂದ್ಬಿಟ್ಟು ಒಂದು ಮೇಲ್ ಫಿಮೇಲ್ ಕ್ಯಾರೆಕ್ಟರ್ ಲವ್ ಅನ್ನೋದು ಒಂದು ಕಾಮನ್ ಎಮೋಷನ್, ಜನಕ್ಕೆ ಈಜಾಗಿ ಕನೆಕ್ಟ್ ಆಗಿಬಿಡುತ್ತೆ. ಹೌದು, ರಿಲೇಟಬಲ್ ಆಗಿರುತ್ತೆ. ಆದ್ರೆ ಮೇಲಗನ್ ಹಂಗಿಲ್ಲ. ಒಂದು ಇಬ್ರು ಮೇಲ್ ಪರ್ಸನ್ ಅವರಿಬ್ಬರ ಮಧ್ಯೆ ಒಂದು ಕೆಮಿಸ್ಟ್ರಿ ಬಿಲ್ಡ್ ಮಾಡಿರ್ತಾರೆ. ಹೆಂಗ್ ತಾನೇ ಅಷ್ಟು ಕ್ಲೀನ್ ಆಗಿ ಬರೀತಾರೆ ಅಂತ ಯೋಚನೆ ಕೂಡ ಮಾಡಕ್ಕಾಗಲ್ಲ. ಅಷ್ಟು ಪ್ಯೂರೆಸ್ಟ್ ಕೆಮಿಸ್ಟ್ರಿ ಅದು. ಈ ಮೂವಿಯಲ್ಲಿ ಫುಲ್ ಜಸ್ಟ್ ಒಂದು ಮೂವಿ ಅಲ್ಲ, ಡಿಫ್ರೆಂಟ್ ಟೈಪ್ಸ್ ಆಫ್ ಎಮೋಷನ್ಸ್ ಇರುತ್ತೆ ಈ ಮೂವಿಯಲ್ಲಿ. ಡಿಫ್ರೆಂಟ್ ಟೈಪ್ಸ್ ಆಫ್ ಎಮೋಷನ್ಸ್. ಆ ಒಂದು ಡಿಸ್ಕವರಿ ಆಫ್ ಹಿಮ್ಸೆಲ್ಫ್ ಅಂತಾರಲ್ಲ, ತುಂಬಾ ಚೆನ್ನಾಗಿ ಮಾಡಿರ್ತಾರೆ. ಅಂಡ್ ಅರವಿಂದ್ ಸ್ವಾಮಿಸ್ ಕಮ್ ಬ್ಯಾಕ್ ಅದು ಎಷ್ಟು ಚೆನ್ನಾಗಿತ್ತು ಅಂದ್ರೆ ಈ ಮೂವಿಗೆ ಅರವಿಂದ್ ಸ್ವಾಮಿನೇ ಬೇಕಿತ್ತು ಅನ್ನೋ ಅಷ್ಟು ಕ್ಲೀನ್ ಆಗಿ ಮಾಡಿರ್ತಾರೆ. ಅಂಡ್ ಅದೇ ಅಷ್ಟು ಕಾರ್ತಿಕ್ ಕೂಡ ನೇಲ್ಡ್ ಇಟ್. ಯಾಕಂದ್ರೆ ಆ ಒಂದು ಹಳ್ಳಿ ಹುಡುಗ ಕ್ಯಾರೆಕ್ಟರ್ನ ಕ್ಲೀನ್ ಆಗಿ ಮಾಡ್ತಾನೆ ಕಾರ್ತಿಕ್. ಹಿಂಗೆ ಇರುತ್ತೆ, ನೋ ಡೌಟ್ ಹಂಗೆ ಇರುತ್ತೆ. ಇವಾಗ್ಲೂ ಹಂಗೆ ಇದೆ, ಇವಾಗ್ಲೂ ಜಾಸ್ತಿ ಜನ ಹಂಗಿದ್ದಾರೆ. 20 years ಮೊದಲು ಅವ್ರು ಇದ್ರ ಒಂದು ವಿಲೇಜ್ ಕ್ಯಾರೆಕ್ಟರ್ ಮಾಡಿದ್ದಾರೆ, ಇವಾಗೂ ಮಾಡಿದ್ದಾರೆ. ಇವ್ರಲ್ಲೂ ಅಷ್ಟೇ ಒಂದು ಅಥೆಂಟಿಸಿಟಿ ತೋರಿಸ್ತಾನೆ ಕಾರ್ತಿಕ್. ಸೊ ತುಂಬಾ ಚೆನ್ನಾಗಿರೋ ಒಂದು ಮೂವಿ. ಒಂದಿನ ನಡೆಯೋ ಸೀನ್ ಅಷ್ಟೇ, ಒಂದಿನ ನಡೆಯೋದಷ್ಟೇ. ಈ ಹೋಲ್ ಸಿನಾರಿಯೋನೇ ಒಂದಿನ ನಡೆಯೋದು. ಅವಳು ಏನೋ ಅವಳ ಕಸಿನ್ ಸಿಸ್ಟರ್ ಮದ್ವೆಗೆ ಒಂದಿನ. ಓ ಮೈ ಗಾಡ್, ಕಸಿನ್ ಸಿಸ್ಟರ್ ಕಸಿನ್ ಸಿಸ್ಟರ್ ಇದೆ ಅದೆಲ್ಲ. ಅವಾಗ ಕೂಡ ಅವನಲ್ಲಿ ಇಷ್ಟು ಕೂಡ ಹೆಸಿಟೇಟ್ ಮಾಡಿಲ್ಲ. ಅವನ ಅಲ್ಲಿ ವೆಯ್ಟ್ ಮಾಡಿ ಅವನಿಗೆ ಅದೆಲ್ಲ ಆರ್ನಮೆಂಟ್ಸ್ ಎಲ್ಲ ಹಾಕಿ ಇಷ್ಟು ಕೂಡ ಹೆಸಿಟೇಟ್ ಮಾಡಿಲ್ಲ. ಅವರೆಲ್ಲ ನೋಡ್ತಾ ಇದಾರೆ, ಜನ ಎಲ್ಲ ಬಂದ್ ಹೋಗ್ತಾ ಇದಾರೆ. ಯಾಕೆ ಮದ್ವೆ ಗಂಡು ಹುಡುಗ ಕೂಡ ಅವನೇನು ಅಂದಿಲ್ಲ. ಯಾಕಂದ್ರೆ ಅವ್ರಿಗೆ ಗೊತ್ತು ಅವಳಿಗೆ ಆ ಒಂದು ಪರ್ಸನ್ ಅರವಿಂದ್ ಸ್ವಾಮಿ ಈ ಹುಡುಗಿ ಕ್ಯಾರೆಕ್ಟರ್ಗೆ ಅಷ್ಟು ಒಂದು ಪವರ್ಫುಲ್ ಕ್ಯಾರೆಕ್ಟರ್, ಅವ್ರಿಬ್ರದ್ದು ಒಂದು ಅಷ್ಟು ಒಂದು ಚೆನ್ನಾಗಿ ಬಾಂಡಿಂಗ್ ಇದೆ ಅಂತ ಮದ್ವೆ ಹುಡುಗ ಕೂಡ ಗೊತ್ತಿದೆ. ಅದಕ್ಕೆ ಆ ಟೈಮಲ್ಲಿ ಚೆನ್ನಾಗಿ ನೋಡಿರ್ಬೋದು. ಆ ಟೈಮಲ್ಲಿ ಅವ್ರಿಗೆ ಅಂದ್ರೆ ಯಾರು ಅದನ್ನ ಒಂದು ಬೇಜಾರ್ ಪಟ್ಕೊಂಡು ಎಲ್ಲಾರು ಖುಷಿ ಏನಂತಾರೆ ಆ ಒಂದು ಅರವಿಂದ್ ಸ್ವಾಮಿ ಮತ್ತೆ ಆ ಒಂದು ತಂಗಿ ಕ್ಯಾರೆಕ್ಟರ್ ಅವರಿಬ್ಬರು ಎಮೋಷನ್ ಬೇರೆಯವ್ರ ಕಣ್ಣಲ್ಲೂ ಕಾಣಿಸುತ್ತೆ ಅಷ್ಟು ಕ್ಲೀನ್ ಆಗಿ.
அದ್ರಲ್ಲಿ நீ போட்டு விட்டாதான் எனக்கு சந்தோஷம். இது போட்டாதான் எனக்கு போதும். வாவ், ಬ್ಯೂಟಿಫುಲಿ ಸ್ಕ್ರೀನ್ ಪ್ಲೇ. ಅದ್ರಲ್ಲಿ ಎಷ್ಟು ದೊಡ್ಡ ಗಿಫ್ಟ್ ಅನ್ನೋದಕ್ಕಿಂತ ಯಾರು ಕೊಡ್ತಾ ಇದಾರೆ ಆ ಗಿಫ್ಟ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್. ಇದು ಮಾತಂದ್ರೆ ಅಷ್ಟು ಅದನ್ನ ಅಷ್ಟು ಚೆನ್ನಾಗಿ ತೋರಿಸಿರ್ತಾರೆ ನನ್ಗೆ. ಅಭಿ ನೀನ್ ಹೇಳಿದ್ರೆ ಈ ಮಾತು ಒಪ್ಕೋತೀನಿ 100% ಅಭಿ. ಎಷ್ಟು ದೊಡ್ಡ ಗಿಫ್ಟ್ ಕೊಡೋದು ಮುಖ್ಯ ಅಲ್ಲ, ಯಾರು ಕೊಡೋದಂದ್ರೆ ಮುಖ್ಯ. ಹೌದು, ಆ ಒಂದು ಬಾಂಡಿಂಗ್ ಅಷ್ಟು ಕ್ಲೀನ್ ಆಗಿರುತ್ತೆ. ಮತ್ತೆ ನನ್ನ ಫೇವ್ರೆಟ್ ಸೀನ್ ಅದ್ರಲ್ಲಿ ಇವ್ನಿಗೆ ಯಾವಾಗೋ ಒಂದು ಟೀಸ್ ಮಾಡ್ತಾ ಇರ್ತೀನಿ. ನಾಟು ಪಾಂಟಿ ಉಂಟೆ ಕೇಳ್ತೇನಾ, ನಾವು ಕೇಳ್ತಾನ ಇಪ್ಪ ನಾಟು ಕ್ವಾಲಿಟಿ ಊಟ ಕೇಳ್ತಾನ. ಬ್ಯೂಟಿಫುಲ್ ಸೀನ್ ಅದು. ಅದು ಆಂಗರ್ ಪಾಪ ಒಂದು ಹೆಂಗ್ ತೋರಿಸ್ಬೇಕು ಅಂತ ಗೊತ್ತಾಗ್ದಿರಾ ತೋರ್ಸೋ ಒಂದು ಸಿಚುವೇಶನ್ ಅದು. ಯಾರಂತಾನೆ ಗೊತ್ತಿಲ್ಲ, ಅವ್ರನ್ನ ಹೆಂಗ್ ಬೈದಿರ ಲಾಸ್ಟ್ ಒಂದ್ ಪಾಯಿಂಟ್ ಆಫ್ ವ್ಯೂದಲ್ಲಿ ಅವ್ನ ಹ್ಯಾಂಗರ್ ಆಚೆ ಬಂದು ಬೈದ್ ಬಿಡ್ತಾನೆ. ಅಂಡ್ ಆ ಮೂವಿನಲ್ಲಿ ಇದ್ರಲ್ಲೂ ತುಂಬಾ ಪ್ಲಸ್ ಪಾಯಿಂಟ್ ಮ್ಯೂಸಿಕ್. ತುಂಬಾ ಚೆನ್ನಾಗಿರುತ್ತೆ ಮ್ಯೂಸಿಕ್. ಹೆಂಗಂದ್ರೆ ಇದು ಸಿಚುವೇಶನಲ್ ಮ್ಯೂಸಿಕ್. ಇದು ಲೈಕ್ ಆ ಒಂದು ಸಿಚುವೇಶನ್ ತಕ್ಕಂಗೆ ಪ್ರಾಪರ್ ಲಿರಿಕ್ಸ್ ಇರುತ್ತೆ, ಪ್ರಾಪರ್ ಮ್ಯೂಸಿಕ್ ಇರುತ್ತೆ, ಬ್ಯಾಕ್ ಗ್ರೌಂಡ್ ಸ್ಕೋರ್ ಒನ್ ಆಫ್ ದಿ ಬೆಸ್ಟ್ ಇರುತ್ತೆ ಆ ಮೂವಿನಲ್ಲಿ. ಈ ಮೂವಿದಲ್ಲಿ ಇನ್ನೊಂದು ವಿಷಯ ಏನಂದ್ರೆ ಕಾರ್ತಿಕ್ ಒಂದು ಸ್ಟೋರಿ ಹೇಳ್ತಾನ, ಸೈಕಲ್ ಬಗ್ಗೆ ಸ್ಟೋರಿ. ಎಷ್ಟು ಅವ್ನ್ ಚಿಕ್ಕ ಅದೇ ನಮ್ಗೆ ಒಂದ್ಬಿಟ್ಟು ನಾವು ಸೈಕಲ್ ಫಸ್ಟ್ ಟೈಮ್ ಕಲ್ತ್ಕೊಂಡಾಗ ನಾವೆಲ್ಲ ಹೆಂಗಿರುತ್ತೋ ಆ ಫೀಲ್ ತರ್ಸ್ಬಿಟ್ಟಿದ್ದಾರೆ ನಮ್ಗೆ ಆ ಒಂದ್ ಸೀನ್ ಅಲ್ಲಿ ನೋಡುವಾಗ. ಕಾರ್ತಿಕ್ ಆ ಸ್ಟೋರಿ ಹೇಳುವಾಗ ನಾನ್ ಮಾತ್ರ ಈ ಮೂವಿ 100% ಕ್ರೆಡಿಟ್ ಕೊಡೋದು ಡೈರೆಕ್ಟರ್ ಪ್ರೇಮ್ ಕುಮಾರ್. ಎಂತ ಈ ತರ ಒಂದು ಸ್ಟೋರಿ, ಈ ತರ ಒಂದು ಸ್ಕ್ರೀನ್ ಇಲ್ಲ ಎತ್ತಾಗುತ್ತೆ ನನ್ ಇದುವರೆಗೂ ನನ್ಗೆ. ಲೈಕ್ ಅವ್ರಿಗೆ ಮಾತ್ರನೇ ಈ ತರ ಒಂದು ಸ್ಟೋರಿ ಬರೆಯಕ್ಕೆ. ಎಸ್, ಅಬ್ಸಲ್ಯೂಟ್ಲಿ, ಬೇರೆ ಯಾರು ಇಲ್ಲ. ಇವಾಗ we are going to the next segment, which is called underrated movies. Okay, ಅಭಿ ಅಂಡರ್ರೇಟೆಡ್ ಅಂದ್ರೆ ಫಸ್ಟ್ ನನ್ಗೆ ಯಾವಾಗ್ಲೂ ಅಂಡರ್ರೇಟೆಡ್ ಒಂದು ಅನ್ಸೋದು ಬಂದ್ಬಿಟ್ಟು ಮಾಧವನ್ ರಾಕೆಟ್ರಿ. ಓಕೆ, ಒನ್ ಆಫ್ ದಿ ಫೈನೆಸ್ಟ್ ಆಕ್ಟಿಂಗ್, ದಿ ಬೆಸ್ಟ್. ಮಾಧವನ್, ನೀನು ಸೈಫೈ ಹೋದಲ್ಲ, ನಾನು ಸೈಫೈ ಹೋಗ್ತೀನಿ. ಓಕೆ, ಓಕೆ, ಟಿಕ್ ಟಿಕ್ ಟಿಕ್. ವಾವ್, ಜಯಂ ರವಿ ಟಿಕ್ ಟಿಕ್ ಟಿಕ್. ಅದನ್ನ ಆ ಒಂದು CGI ತುಂಬಾ ಚೆನ್ನಾಗಿ ಮಾಡಿರ್ತಾರೆ. ತುಂಬಾ ವರ್ಕ್ ಮಾಡಿದ್ದಾರೆ. ತುಂಬಾ ಬ್ಯೂಟಿಫುಲ್ ಆಗಿ ಒಂದು ವರ್ಕ್ ಮಾಡಿರೋ ಒಂದು ಸೈಫೈ ಮೂವಿ ಟಿಕ್ ಟಿಕ್ ಟಿಕ್. ಜೀವಾದು ಒನ್ ಆಫ್ ದಿ ಬೆಸ್ಟ್ ಮೂವೀಸ್ ಎವರ್ ಮೇಡ್ ಅಂದ್ರೆ ನನಗೆ ಇಷ್ಟ ಆಗಿರೋದು ಅಂದ್ಬಿಟ್ಟು ಬ್ಲ್ಯಾಕ್. ಏನ್ ಮೂವಿ ಗೈಸ್, ನಾನು ಎಕ್ಸ್ಪೆಕ್ಟ್ ಮಾಡಿದ್ದ ಈ ತರ ಒಂದು ಕಾನ್ಸೆಪ್ಟ್ ಅಲ್ಲಿ ಇಷ್ಟು ಚೆನ್ನಾಗಿ ಒಂದು ಏನಂತಾರೆ ಒಂದು ಪ್ಯಾರಲಲ್ ಯೂನಿವರ್ಸ್ ಆಗಿರ್ಬೋದು, ಟೈಮ್ ಲೂಪ್, ಎಷ್ಟು ಡಿಫ್ರೆಂಟ್ ಸೈಫೈ ಕಾನ್ಸೆಪ್ಟ್ ಎತ್ಕೊಂಡ್ ಬಂದಿರ್ತಾನೆ ಆ ಮೂವಿನಲ್ಲಿ ಅಂದ್ರೆ ಶಾಕ್ ಆಗ್ಬಿಟ್ಟೆ ನಾನು. ಮಿಸ್ಕಿನ್ ಡೈರೆಕ್ಷನ್ ಅಲ್ಲಿ ನೋಡಿ ಇದರ ಏನಂತಾರೆ ಫ್ಯಾಂಟಸಿ ಪ್ಲಸ್ ಥ್ರಿಲ್ಲರ್, ಆಕ್ಷನ್, ಡ್ರಾಮಾ, ಲವ್ ಎಲ್ಲ ಇರುತ್ತೆ ಇದ್ರಲ್ಲಿ. ಮಾವೀರನ್, ಶಿವಕಾರ್ತಿಕೇಯನ್ ಆಕ್ಟಿಂಗ್ ಅಲ್ಲಿ ಒನ್ ಆಫ್ ದಿ ಮೋಸ್ಟ್ ಅಂಡರ್ ರೇಟೆಡ್ ಮೂವಿ ಅದು. ಸ್ಟಾರ್ ಕವಿಂದು ಸ್ಟಾರ್ ಹೆಂಗೆ ಆ ಒಂದು ಯಾತ್ರ ಒಂದು ಫೇಸಸ್ ಎಲ್ಲ ಚಾಲೆಂಜ್ ಮಾಡ್ತಾನೆ, ಯಾತ್ರ ಒಂದು ಇನ್ಸೆಕ್ಯೂರಿಟೀಸ್ ಎಲ್ಲ ಅವ್ರನ್ನ ಅದರಿಂದ ಆಚೆ ಬರ್ತಾರೆ ಅಂತ ತುಂಬಾ ಚೆನ್ನಾಗಿ ತೋರಿಸಿರ್ತಾರೆ ಈ ಮೂವಿಯಲ್ಲಿ. ಪ್ಲಸ್ ಕವಿಂದು ಆಕ್ಟಿಂಗ್ ತುಂಬಾ ಚೆನ್ನಾಗಿರುತ್ತೆ. ಸೊ ದೀಸ್ ಆರ್ ದ ಅಂಡರ್ರೇಟೆಡ್ ಮೂವೀಸ್ ಫಾರ್ ಅಸ್. ಅಷ್ಟೇ. ಈ ಮೂವೀಸ್ ಇಷ್ಟ ಆಯ್ತು ಅಂದ್ರೆ ಮತ್ತೆ ಪಾರ್ಟ್ 2 ಬೇಕಂದ್ರೆ ಪ್ಲೀಸ್ ಕಮೆಂಟ್ ಮಾಡಿ. Signing off, guys. Myself, Rob Johnson. This is Abhishek BN. See you soon on the next video. Please like, share, subscribe. Thank you.